नात्यश्नतस्तु योगोऽस्ति न चैकान्तमनस्यतः नात्यश्नतस्तु योगोऽस्ति न चैकान्तमनस्यतः न जाति स्वप्नशीलस्य जाग्रतो नैव चार्जुन नात्यश्नतस्तु योगोऽस्ति न चैकान्तमनस्यतः न जाति स्वप्नशीलस्य जाग्रतो नैव चार्जुन. ಅರ್ಜುನ, ಅತಿ ಹೆಚ್ಚಾಗಿ ತಿನ್ನುವವನಿಗೂ ಅಥವಾ ಅತಿ ಕಡಿಮೆ ತಿನ್ನುವವನಿಗೂ, ಅತಿಯಾಗಿ ನಿದ್ರಿಸುವವನಿಗೂ ಅಥವಾ ಸಾಕಷ್ಟು ನಿದ್ರಿಸದವನಿಗೂ ಪರಮೋನ್ನತವನ್ನು ಪಡೆಯುವ ಯೋಗಿಯಾಗಲು ಸಾಧ್ಯವಿಲ್ಲ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ನಿಯಂತ್ರಿತವಾದ ಆಹಾರ ವಿಹಾರ, ನಿದ್ರೆ, ಎಚ್ಚರ ಮತ್ತು ಶರೀರ ಪೋಷಣೆಯ ಕೆಲಸಗಳಲ್ಲಿ ತೊಡಗಿದವನಿಗೆ ಯೋಗದ ಅಭ್ಯಾಸವು ಎಲ್ಲ ದುಃಖಗಳನ್ನು ಕಡಿಮೆ ಮಾಡುತ್ತದೆ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯಾವಾಗ ಮನಸ್ಸು ಮತ್ತದರ ಚಟುವಟಿಕೆಗಳನ್ನು ವಿಶಿಷ್ಟವಾದ ಶಿಸ್ತಿಗೊಳಪಡಿಸಿ ಯಾವುದೇ ಬಯಕೆಗಳಿಲ್ಲದೆ ಅಧ್ಯಾತ್ಮದಲ್ಲಿ ನೆಲೆಸುವುದೋ ಆಗ ಯೋಗದಲ್ಲಿ ನೆಲೆಸಿದವನೆಂದು ಹೇಳಲ್ಪಡುತ್ತಾನೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹೇಗೆ ಗಾಳಿಯಿಲ್ಲದ ಸ್ಥಳದಲ್ಲಿ ದೀಪವು ನಿಶ್ಚಲವಾಗಿರುತ್ತದೋ ಹಾಗೆಯೇ ನಿಯಂತ್ರಿತ ಮನಸ್ಸಿನ ಯೋಗಿಯು ನಿರಂತರವಾಗಿ ಆತ್ಮದ ಧ್ಯಾನದಲ್ಲಿ ಸ್ಥಿರನಾಗಿರುತ್ತಾನೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿರುಷ್ಟುಷ್ಯತಿ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯಾವ ಸ್ಥಿತಿಯಲ್ಲಿ ಯೋಗಾಚರಣೆಯಿಂದ ಜಡದಿಂದ ನಿರ್ಬಂಧಿತವಾದ ಮಾನಸಿಕ ಕಾರ್ಯಗಳನ್ನು ನಿಲ್ಲಿಸುತ್ತಾನೋ, ಯಾವುದರಲ್ಲಿ ಶುದ್ಧ ಮನಸ್ಸಿನಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ತೃಪ್ತನಾಗುವನೋ, ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯಾವ ಸ್ಥಿತಿಯಲ್ಲಿ ಬುದ್ಧಿಯಿಂದ ಪಡೆಯಲು ಸಾಧ್ಯವಾದ ಅಲೌಕಿಕ ಸುಖವನ್ನು ಅನುಭವಿಸುತ್ತಾನೋ, ಯಾವ ಸ್ಥಿತಿಯಲ್ಲಿ ಪರಮೋನ್ನತ ಸುಖದಲ್ಲೇ ನೆಲೆಸಿ ಆ ಸತ್ಯದಿಂದ ವಿಚಲಿತನಾಗುವುದಿಲ್ಲವೋ
ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಯಾವುದನ್ನು ಪಡೆದು ಇತರ ಯಾವ ಲಾಭವನ್ನು ಅದಕ್ಕಿಂತ ಹೆಚ್ಚೆಂದು ಪರಿಗಣಿಸುವುದಿಲ್ಲವೋ, ಯಾವುದರಲ್ಲಿ ನೆಲೆಸಿದವನು ಬಹು ಕಷ್ಟಕರ ಸ್ಥಿತಿಯಲ್ಲೂ ವಿಚಲಿತನಾಗುವುದಿಲ್ಲವೋ, ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣಚೇತಸಾ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣಚೇತಸಾ. ಅದನ್ನು ದುಃಖಗಳ ಸಂಪರ್ಕವನ್ನು ನಿರ್ಮೂಲನೆ ಮಾಡುವ ಯೋಗವೆನ್ನುವರು. ಅಂತಹ ಯೋಗವನ್ನು ದೃಢ ನಿರ್ಧಾರದಿಂದ ವಿಚಲಿತನಾಗದೆ ಅಭ್ಯಾಸ ಮಾಡಬೇಕು.